ನೀವು ಸರಿಯಾಗಿ ಊಟ ಮಾಡುತ್ತಿದ್ದರೂ ಯಾಕೆ ದಿನಪೂರ್ತಿ ಸುಸ್ತಾಗಿರುತ್ತೀರಿ? ಯಾಕೆ ಏಕಾಏಕಿ ತೂಕ ಹೆಚ್ಚಾಗುತ್ತಿದೆ? ಯಾಕೆ ಕೂದಲು ಉದುರುತ್ತಿದೆ? ಯಾಕೆ ಮನಸ್ಸು ಸದಾ ಗೊಂದಲದಲ್ಲಿದೆ? ಇದರ ಹಿಂದೆ ನಿಮ್ಮ ದೇಹದಲ್ಲಿರುವ ಒಂದು ಸಣ್ಣ ಗ್ರಂಥಿ ಥೈರಾಯಿಡ್ ದೊಡ್ಡ ಪಾತ್ರ ವಹಿಸುತ್ತಿರಬಹುದು. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಹೈಪೋಥೈರಾಯಿಡಿಸಮ್ ಪ್ರಕರಣಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ. ಆದರೆ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇದು ಕೇವಲ ಅಯೋಡಿನ್ ಕೊರತೆಯಿಂದ ಆಗುತ್ತಿದೆಯಾ, ಅಥವಾ ನಮ್ಮ ದೇಹದೊಳಗೆ ನಡೆಯುತ್ತಿರುವ ಇನ್ನೂ ದೊಡ್ಡ ಸಮಸ್ಯೆಯ ಸಂಕೇತವೇ? ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಹೈಪೋಥೈರಾಯಿಡಿಸಮ್ ಏಕೆ ಬರುತ್ತದೆ, ಹ್ಯಾಶಿಮೋಟೋ ಥೈರಾಯಿಡ್ಸಿಸ್ ಅಂದರೆ ಏನು, ಯಾಕೆ ಕೆಲವೊಮ್ಮೆ ಅಯೋಡಿನ್ ಕೂಡ ಸಮಸ್ಯೆಯನ್ನು ಹೆಚ್ಚಿಸಬಹುದು, ಮತ್ತು ಯಾವ ಪೌಷ್ಟಿಕಾಂಶಗಳು ನಿಜವಾಗಿಯೂ ನಿಮ್ಮ ಥೈರಾಯಿಡ್ ಆರೋಗ್ಯವನ್ನು ರಕ್ಷಿಸುತ್ತದೆ ಅನ್ನೋದನ್ನು. ಈ ವಿಡಿಯೋ ನಿಮ್ಮ ಆರೋಗ್ಯದ ಬಗ್ಗೆ ಇರುವ ಸಂಪೂರ್ಣ ಯೋಚನೆಯನ್ನು ಬದಲಾಯಿಸಬಹುದು. ಆದ್ದರಿಂದ ಕೊನೆಯವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಒಂದು ಸಮಸ್ಯೆ ತುಂಬ ವೇಗವಾಗಿ ಹೆಚ್ಚಾಗುತ್ತಿದೆ. ಅದು ಹೈಪೋಥೈರಾಯಿಡಿಸಮ್. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಬಹಳ ಸಾಮಾನ್ಯವಾಗಿದೆ. ಎಷ್ಟೋ ಜನರು ವರ್ಷಗಳ ಕಾಲ ಥೈರಾಕ್ಸಿನ್ ಅಥವಾ ಥೈರೋನಾರ್ಮ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಕೆಲವರಿಗೆ ಮಾತ್ರೆ ತೆಗೆದುಕೊಂಡರೂ ದೇಹದ ಸುಸ್ತು ಕಡಿಮೆಯಾಗುವುದಿಲ್ಲ. ಕೆಲವರಿಗೆ ತೂಕ ನಿಯಂತ್ರಣಕ್ಕೆ ಬರುವುದಿಲ್ಲ. ಇನ್ನೂ ಕೆಲವರು ನನ್ನ ರಿಪೋರ್ಟ್ ನಾರ್ಮಲ್ ಬಂದಿದೆ, ಆದರೂ ನನಗೆ ಯಾಕೆ ಈ ಲಕ್ಷಣಗಳು ಹೋಗುತ್ತಿಲ್ಲ ಎಂದು ಆಶ್ಚರ್ಯಪಡುತ್ತಾರೆ. ಇದರ ಹಿಂದೆ ಇರುವ ಸತ್ಯ ಏನು ಗೊತ್ತಾ? ಥೈರಾಯಿಡ್ ಸಮಸ್ಯೆ ಅಂದರೆ ಕೇವಲ ಒಂದು ಹಾರ್ಮೋನ್ ಸಮಸ್ಯೆ ಮಾತ್ರ ಅಲ್ಲ. ಅದು ನಮ್ಮ ದೇಹದೊಳಗಿನ ಉರಿಯೂತ, ಪೌಷ್ಟಿಕಾಂಶಗಳ ಕೊರತೆ, ಒತ್ತಡ ಮತ್ತು ಕೆಲವೊಮ್ಮೆ ಆಟೋ ಇಮ್ಯೂನ್ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು. ನಮ್ಮ ಕುತ್ತಿಗೆಯ ಮುಂದೆ ಇರುವ ಚಿಕ್ಕ ಥೈರಾಯ್ಡ್ ಗ್ರಂಥಿ ದೇಹದ ಮೆಟಬಾಲಿಸಮ್, ಶಕ್ತಿ, ತೂಕ, ಮನಸ್ಥಿತಿ, ಕೂದಲು, ಚರ್ಮ ಮತ್ತು ಹಾರ್ಮೋನ್ಸ್ಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡದಿದ್ದರೆ ದೇಹದ ಎಲ್ಲ ಕಾರ್ಯಗಳು ನಿಧಾನವಾಗುತ್ತದೆ. ಅದಕ್ಕೆ ಹೈಪೋಥೈರಾಯಿಡಿಸಮ್ ಇರುವವರಿಗೆ ದಿನಪೂರ್ತಿ ಸುಸ್ತು, ಬ್ರೈನ್ ಫಾಗ್, ಮರೆವು, ಆತಂಕ, ಡಿಪ್ರೆಷನ್, ತೂಕ ಹೆಚ್ಚಳ, ಕೂದಲು ಉದುರುವುದು, ಕೈಕಾಲು ತಣ್ಣಗಾಗುವುದು, ಚರ್ಮ ಒಣಗುವುದು, ಪೀರಿಯಡ್ಸ್ ಸಮಸ್ಯೆಗಳು, ಮಲಬದ್ಧತೆ ಇತ್ಯಾದಿ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸುತ್ತೇವೆ. T3, T4 ಮತ್ತು TSH ನೋಡುತ್ತೇವೆ. TSH ಜಾಸ್ತಿಯಾಗಿದ್ದರೆ ಹೈಪೋಥೈರಾಯಿಡಿಸಮ್ ಅಂತ ಹೇಳುತ್ತಾರೆ. ನಂತರ ಥೈರಾಕ್ಸಿನ್ ಮಾತ್ರೆ ಆರಂಭವಾಗುತ್ತದೆ. ಆದರೆ ಬಹಳಷ್ಟು ಜನರು ಒಂದು ಮುಖ್ಯ ವಿಷಯವನ್ನು ಗಮನಿಸುವುದಿಲ್ಲ: ಥೈರಾಯಿಡ್ ಸಮಸ್ಯೆಯ ಮೂಲ ಕಾರಣ ಏನು ಅನ್ನೋದನ್ನು. ಯಾಕೆ ಈ ಗ್ರಂಥಿ ದುರ್ಬಲವಾಗಿದೆ? ಯಾಕೆ ಹಾರ್ಮೋನ್ ಉತ್ಪಾದನೆ ಕಡಿಮೆಯಾಗಿದೆ? ದೇಹದೊಳಗೆ ನಿಜವಾಗಿ ಏನು ನಡೆಯುತ್ತಿದೆ? ಇದೇ ಮುಖ್ಯ ಪ್ರಶ್ನೆ. ಬಹಳ ಜನರಿಗೆ ಥೈರಾಯ್ಡ್ ಅಂದರೆ ಅಯೋಡಿನ್ ಅನ್ನೋ ಕಲ್ಪನೆ ಮಾತ್ರ ಇದೆ. ವರ್ಷಗಳಿಂದ ಅಯೋಡೈಸ್ಡ್ ಉಪ್ಪು ಬಳಸಿ ಅನ್ನೋ ಜಾಹೀರಾತುಗಳನ್ನು ನೋಡುತ್ತಾ ಬಂದಿದ್ದೇವೆ. ಅದರಿಂದ ಥೈರಾಯ್ಡ್ ಸಮಸ್ಯೆ ಅಂದರೆ ಅಯೋಡಿನ್ ತಿಂದರೆ ಸಾಕು ಅನ್ನೋ ಭಾವನೆ ಜನರಲ್ಲಿ ಬಂದಿದೆ. ಆದರೆ ಸತ್ಯ ಏನು ಗೊತ್ತಾ? ಅಯೋಡಿನ್ ಮಾತ್ರ ಸಾಕಾಗುವುದಿಲ್ಲ. ಕೆಲವರಲ್ಲಿ, ವಿಶೇಷವಾಗಿ ಹ್ಯಾಶಿಮೋಟೋ ಥೈರಾಯಿಟಿಸ್ ಇರುವವರಲ್ಲಿ, ಹೆಚ್ಚು ಅಯೋಡಿನ್ ತೆಗೆದುಕೊಳ್ಳುವುದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗಬಹುದು. ಹ್ಯಾಶಿಮೋಟೋ ಥೈರಾಯಿಟಿಸ್ ಅಂದರೆ ಒಂದು ಆಟೋ ಇಮ್ಯೂನ್ ಕಾಯಿಲೆ. ಅಂದರೆ ನಮ್ಮದೇ ದೇಹ ನಮ್ಮ ಥೈರಾಯ್ಡ್ ಗ್ರಂಥಿಯ ವಿರುದ್ಧ ಕೆಲಸ ಮಾಡುತ್ತದೆ. ಈ ಸಂದರ್ಭದಲ್ಲಿ TPO ಆಂಟಿಬಾಡೀಸ್ ಎಂಬವು ಹೆಚ್ಚಾಗಿರುತ್ತದೆ. TPO ಅಂದರೆ ಥೈರಾಯ್ಡ್ ಪ್ಯಾರಾಕ್ಸೈಡಿಸ್. ಇದು ಥೈರಾಯ್ಡ್ ಹಾರ್ಮೋನ್ ತಯಾರಿಕೆಗೆ ಬೇಕಾಗುವ ಪ್ರಮುಖ ಎಂಜೈಮ್. ದೇಹ ಇದನ್ನೇ ಹಾಳು ಮಾಡಲು ಪ್ರಾರಂಭಿಸಿದಾಗ ಥೈರಾಯ್ಡ್ ನಿಧಾನವಾಗಿ ದುರ್ಬಲವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚು ಅಯೋಡಿನ್ ತಿನ್ನಿ, ಅಂದರೆ ಕೆಲವೊಮ್ಮೆ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾಗಿ ಸಮಸ್ಯೆ ಇನ್ನೂ ತೀವ್ರವಾಗಬಹುದು. ಅದಕ್ಕೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡುತ್ತಿರುವ ವಿಷಯ ದೇಹದೊಳಗಿನ ಇನ್ಫ್ಲಮೇಷನ್ ಮತ್ತು ಪೌಷ್ಟಿಕಾಂಶಗಳ ಕೊರತೆ. ಇಂದಿನ
ಆಹಾರ ಪದ್ಧತಿ ನೋಡಿದರೆ ಕಾರಣ ಅರ್ಥವಾಗುತ್ತದೆ. ಹೆಚ್ಚು ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ರಿಫೈನ್ಡ್ ಎಣ್ಣೆ, ಕಡಿಮೆ ನಿದ್ರೆ, ಹೆಚ್ಚು ಒತ್ತಡ ಇವೆಲ್ಲ ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಥೈರಾಯ್ಡ್ ಸೇರಿದಂತೆ ಹಲವಾರು ಹಾರ್ಮೋನ್ ಸಮಸ್ಯೆಗಳು ಹೆಚ್ಚಾಗುತ್ತಿದೆ. ಈಗ ಪ್ರಶ್ನೆ, ಥೈರಾಯ್ಡ್ ಆರೋಗ್ಯಕ್ಕೆ ಯಾವ ಪೌಷ್ಟಿಕಾಂಶಗಳು ಮುಖ್ಯ? ಮೊದಲನೆಯದಾಗಿ ಜಿಂಕ್. ಜಿಂಕ್ ಇಲ್ಲದೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಥೈರಾಯ್ಡ್ ಉತ್ಪಾದಿಸುವ T4 ಹಾರ್ಮೋನ್ ದೇಹದಲ್ಲಿ ಸಕ್ರಿಯ ರೂಪವಾಗಿರುವ T3 ಆಗಿ ಪರಿವರ್ತನೆಯಾಗಬೇಕು. ಈ ಪರಿವರ್ತನೆಗೆ ಜಿಂಕ್ ಅಗತ್ಯ. ಜಿಂಕ್ ಕೊರತೆಯಿಂದ T4 ಹಾರ್ಮೋನ್ ದೇಹದಲ್ಲಿ ಇದ್ದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ನಮ್ಮ ಮೆದುಳಿನಲ್ಲಿರುವ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಕೂಡ ಜಿಂಕ್ ಬೇಕಾಗುತ್ತದೆ. TRH ಮತ್ತು TSH ಎಂಬ ಹಾರ್ಮೋನುಗಳು ಸರಿಯಾಗಿ ಉತ್ಪತ್ತಿಯಾಗಲು ಜಿಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ. ಜಿಂಕ್ ಯಾವ ಆಹಾರಗಳಲ್ಲಿ ಸಿಗುತ್ತದೆ ಅಂದರೆ ಮೊಟ್ಟೆ, ಮೀನು, ಮಾಂಸ, ಕುಂಬಳಕಾಯಿ ಬೀಜಗಳು, ಸಂಪೂರ್ಣ ಧಾನ್ಯಗಳು, ಡ್ರೈ ಫ್ರೂಟ್ಸ್ ಮತ್ತು ಸೊಪ್ಪು ತರಕಾರಿಗಳಲ್ಲಿ ಜಿಂಕ್ ಚೆನ್ನಾಗಿ ಸಿಗುತ್ತದೆ. ವಿಶೇಷವಾಗಿ ಪಾಲಿಷ್ ಮಾಡಿದ ಧಾನ್ಯಗಳನ್ನು ಕಡಿಮೆ ಮಾಡಿ ಸಂಪೂರ್ಣ ಧಾನ್ಯಗಳನ್ನು ಬಳಸುವುದು ತುಂಬ ಒಳ್ಳೆಯದು. ಕೆಲವರಿಗೆ ಆಹಾರದಿಂದ ಸಾಕಷ್ಟು ಜಿಂಕ್ ಸಿಗದಿದ್ದರೆ ವೈದ್ಯರ ಸಲಹೆಯೊಂದಿಗೆ ಸಪ್ಲಿಮೆಂಟ್ಗಳನ್ನು ಬಳಸಬಹುದು. ಮುಂದಿನ ಅತ್ಯಂತ ಮುಖ್ಯವಾದ ಪೌಷ್ಟಿಕಾಂಶ ಸೆಲೆನಿಯಂ. ಇದು ಥೈರಾಯ್ಡ್ಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಸೆಲೆನಿಯಂ ಇಲ್ಲದೆ ಥೈರಾಯ್ಡ್ ಪ್ಯಾರಾಕ್ಸಿಡೇಟ್ಸ್ ಎಂಬ ಎಂಜೈಮ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಸೆಲೆನಿಯಂ ಒಂದು ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ ಆಗಿದ್ದು ಥೈರಾಯ್ಡ್ನಲ್ಲಿ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಲವು ಸಂಶೋಧನೆಗಳಲ್ಲಿ ಸೆಲೆನಿಯಂ ಮತ್ತು ಜಿಂಕ್ ಸಪ್ಲಿಮೆಂಟ್ಗಳನ್ನು ನೀಡಿದಾಗ TPO ಆಂಟಿಬಾಡಿಗಳು ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಅಂದರೆ ಹ್ಯಾಶಿಮೋಟೊ ಸಮಸ್ಯೆ ಇರುವವರಿಗೆ ಸೆಲೆನಿಯಂ ಬಹಳ ಉಪಯುಕ್ತವಾಗಬಹುದು. ಸೆಲೆನಿಯಂ ಸಿಗುವ ಆಹಾರಗಳು ಎಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಮೊಟ್ಟೆ, ಮೀನು, ವಿವಿಧ ಬೀಜಗಳು, ಡ್ರೈ ಫ್ರೂಟ್ಸ್, ಹಸಿರು ಸೊಪ್ಪುಗಳು ಮತ್ತು ಮಾಂಸ. ವಿಶೇಷವಾಗಿ ಬ್ರೆಜಿಲ್ ನಟ್ಸ್ ಎಂಬ ಬೀಜಗಳಲ್ಲಿ ಸೆಲೆನಿಯಂ ತುಂಬ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತದೆ. ಇನ್ನು ಒಮೆಗಾ 3 ಕೊಬ್ಬು ಆಮ್ಲಗಳ ಬಗ್ಗೆ ಮಾತನಾಡೋಣ. ಇಂದಿನ ಕಾಲದಲ್ಲಿ ದೇಹದೊಳಗಿನ ಉರಿಯೂತ ತುಂಬ ಹೆಚ್ಚಾಗಿದೆ. ಇದರ ಪ್ರಮುಖ ಕಾರಣ ರಿಫೈನ್ಡ್ ಎಣ್ಣೆಗಳು ಮತ್ತು ಪ್ರೊಸೆಸ್ಡ್ ಆಹಾರಗಳು. ಇವುಗಳಲ್ಲಿ ಒಮೆಗಾ 6 ಪ್ರಮಾಣ ತುಂಬ ಹೆಚ್ಚಿರುತ್ತದೆ. ಒಮೆಗಾ 6 ಮತ್ತು ಒಮೆಗಾ 3 ನಡುವೆ ಸರಿಯಾದ ಸಮತೋಲನ ಇಲ್ಲದಿದ್ದರೆ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತದೆ. ಈ ಉರಿಯೂತ ಥೈರಾಯ್ಡ್ ಸೆಲ್ಸ್ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಒಮೆಗಾ 3 ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ EPA ಮತ್ತು DHA ಎಂಬ ರೂಪಗಳು ತುಂಬ ಮುಖ್ಯ. ಸ್ಯಾರ್ಡಿನ್, ಮ್ಯಾಕ್ರಲ್, ಬಂಗುಡೆ ಮತ್ತು ತಾರ್ಲೆ ಮೀನುಗಳಲ್ಲಿ ಇದು ಹೆಚ್ಚು ಸಿಗುತ್ತದೆ. ಅಗಸೆ ಬೀಜಗಳಲ್ಲಿ ಕೂಡ ಒಮೆಗಾ 3 ಸಿಗುತ್ತದೆ. ಆದರೆ ದೇಹದಲ್ಲಿ ಅದರ ಪರಿವರ್ತನೆಯ ಪ್ರಮಾಣ ಕಡಿಮೆ ಇರುತ್ತದೆ. ಆದ್ದರಿಂದ ಸಾಧ್ಯವಾದರೆ ನೈಸರ್ಗಿಕ ಸಮುದ್ರ ಆಹಾರಗಳಿಂದ ಅಥವಾ ವೈದ್ಯರ ಸಲಹೆಯೊಂದಿಗೆ ಸಪ್ಲಿಮೆಂಟ್ಗಳಿಂದ ಒಮೆಗಾ 3 ಪಡೆಯುವುದು ಉತ್ತಮ. ವಿಟಮಿನ್ B6 ಕೂಡ ಥೈರಾಯ್ಡ್ ಆರೋಗ್ಯಕ್ಕೆ ಬಹಳ ಅಗತ್ಯವಾದ ಪೌಷ್ಟಿಕಾಂಶವಾಗಿದೆ. ನಮ್ಮ ಮೆದುಳಿನ ಹೈಪೋಥಾಲಮಸ್ ಭಾಗದಿಂದ ಉತ್ಪತ್ತಿಯಾಗುವ TRH ಹಾರ್ಮೋನ್ ಸರಿಯಾಗಿ ನಿರ್ಮಾಣವಾಗಲು ವಿಟಮಿನ್ B6 ಸಹಾಯ ಮಾಡುತ್ತದೆ. B6 ಕೊರತೆಯಾದರೆ ದೇಹದಲ್ಲಿನ ಹಾರ್ಮೋನ್ ಸಮತೋಲನದ ಮೇಲೆ ಪರಿಣಾಮ ಬೀಳಬಹುದು. ಸಿಹಿ ಆಲೂಗಡ್ಡೆ, ಬಾಳೆಹಣ್ಣು, ಪಪ್ಪಾಯಿ, ಸೊಪ್ಪಿನ ತರಕಾರಿಗಳು, ಮೀನು, ಮಾಂಸ ಮತ್ತು ಮೊಟ್ಟೆಗಳಲ್ಲಿ ವಿಟಮಿನ್ B6 ತುಂಬ ಚೆನ್ನಾಗಿ ಸಿಗುತ್ತದೆ. ಮುಂದೆ ಕಬ್ಬಿಣಾಂಶದ ಬಗ್ಗೆ ಮಾತನಾಡೋಣ. ಬಹಳಷ್ಟು ಮಹಿಳೆಯರಲ್ಲಿ ಹೈಪೋಥೈರಾಯ್ಡಿಸಮ್ ಜೊತೆಗೆ ರಕ್ತಹೀನತೆ ಸಮಸ್ಯೆಯು ಕಾಣಿಸಿಕೊಳ್ಳುತ್ತದೆ. ಕಬ್ಬಿಣಾಂಶದ ಕೊರತೆ ಇದ್ದರೆ ಥೈರಾಯ್ಡ್ನಲ್ಲೂ ಇರುವ TPO ಎಂಜೈಮ್ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಯು ಕಡಿಮೆಯಾಗಬಹುದು. ಮಾಂಸ, ಒಣಹಣ್ಣುಗಳು, ಪಾಲಕ್ ಸೊಪ್ಪು, ಸೋಯಾಬೀನ್ ಮತ್ತು ವಿವಿಧ ಕಾಯಿ ಬೀಜಗಳಲ್ಲಿ ಕಬ್ಬಿಣಾಂಶ ಚೆನ್ನಾಗಿ ಸಿಗುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ಗಮನಿಸಬೇಕು. ಒಂದು ಮಾತ್ರ ಪೌಷ್ಟಿಕಾಂಶ ತೆಗೆದುಕೊಂಡರೆ ಸಾಕು ಅನ್ನೋ ಕಲ್ಪನೆ ಸಂಪೂರ್ಣ ತಪ್ಪಾಗಿದೆ.
ಥೈರಾಯ್ಡ್ ಎನ್ನುವುದು ತುಂಬ ಸಂಕೀರ್ಣವಾದ ವ್ಯವಸ್ಥೆ. ಹಾರ್ಮೋನ್ ಉತ್ಪಾದನೆ, ಹಾರ್ಮೋನ್ ಪರಿವರ್ತನೆ, ದೇಹದ ವಿವಿಧ ಭಾಗಗಳಿಗೆ ಸಾಗಣೆ ಮತ್ತು ಹಾರ್ಮೋನುಗಳನ್ನು ಗುರುತಿಸುವ ಗ್ರಾಹಕ ಕೋಶಗಳ ಕಾರ್ಯ ಇವೆಲ್ಲವೂ ಸರಿಯಾಗಿ ನಡೆಯಲು ಬೇರೆ ಬೇರೆ ಪೌಷ್ಟಿಕಾಂಶಗಳು ಅಗತ್ಯವಾಗಿರುತ್ತದೆ. ಜಿಂಕ್, ಸೆಲೆನಿಯಂ, ಕಬ್ಬಿಣಾಂಶ, ವಿಟಮಿನ್ B6, ಒಮೆಗಾ 3 ಕೊಬ್ಬು ಆಮ್ಲಗಳು ಮತ್ತು ಅಯೋಡಿನ್ ಇವೆಲ್ಲ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಥೈರಾಯ್ಡ್ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಇನ್ನೂ ಹಲವರಿಗೆ ಒಂದು ಭಯ ಇರುತ್ತದೆ, ಕ್ಯಾಬೇಜ್ ತಿಂದರೆ ಥೈರಾಯ್ಡ್ ಹೆಚ್ಚಾಗುತ್ತದೆಯಾ? ಕಚ್ಚಾ ಕ್ಯಾಬೇಜ್, ಬ್ರೋಕೋಲಿ ಮತ್ತು ಕಾಲಿಫ್ಲವರನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತಿಂದರೆ ಕೆಲವೊಮ್ಮೆ ಥೈರಾಯ್ಡ್ ಕಾರ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಇವುಗಳನ್ನು ಚೆನ್ನಾಗಿ ಬೇಯಿಸಿ ತಿಂದರೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆಯಾಗುವುದಿಲ್ಲ. ಆದ್ದರಿಂದ ಈ ತರಕಾರಿಗಳನ್ನು ಸಂಪೂರ್ಣವಾಗಿ ಬಿಡಬೇಕೆಂಬ ಅಗತ್ಯ ಇಲ್ಲ. ಇಂದಿನ ಜೀವನ ಶೈಲಿಯನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹೆಚ್ಚು ಮಾನಸಿಕ ಒತ್ತಡ, ಕಡಿಮೆ ನಿದ್ರೆ, ಹೆಚ್ಚು ಸಂಸ್ಕರಿಸಿದ ಆಹಾರ ಮತ್ತು ದೈಹಿಕ ಚಟುವಟಿಕೆ ಕಡಿಮೆ ಇರುವ ಜೀವನ ಶೈಲಿ ಇವೆಲ್ಲವೂ ನಮ್ಮ ಹಾರ್ಮೋನ್ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಥೈರಾಯ್ಡ್ ಆರೋಗ್ಯ ಕೇವಲ ಮಾತ್ರೆಗಳಿಂದ ಮಾತ್ರ ಸುಧಾರಿಸುವುದಿಲ್ಲ. ಸರಿಯಾದ ಆಹಾರ, ಉತ್ತಮ ನಿದ್ರೆ, ನಿಯಮಿತ ವ್ಯಾಯಾಮ, ಒತ್ತಡ ನಿಯಂತ್ರಣ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯ ಇವೆಲ್ಲವೂ ಸಮಾನವಾಗಿ ಮುಖ್ಯವಾಗಿದೆ. ಅತ್ಯಂತ ಮುಖ್ಯವಾದ ವೈದ್ಯರ ಸಲಹೆ ಇಲ್ಲದೆ ಸ್ವತಃ ಪೌಷ್ಟಿಕಾಂಶ ಮಾತ್ರೆಗಳು ಅಥವಾ ಪೂರಕಗಳನ್ನು ಸೇವಿಸಲು ಆರಂಭಿಸಬಾರದು. ವಿಶೇಷವಾಗಿ ಅಯೋಡಿನ್ ಮಾತ್ರೆಗಳು. ಕೆಲವರಿಗೆ ಅವು ಉಪಯುಕ್ತವಾದರೂ ಹ್ಯಾಷಿಮೋಟೊ ಥೈರಾಯಿಟಿಸ್ ಇರುವವರಲ್ಲಿ ಸಮಸ್ಯೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಪರೀಕ್ಷೆಗಳು ಮತ್ತು ವೈದ್ಯರ ಮಾರ್ಗದರ್ಶನ ಬಹಳ ಮುಖ್ಯ. ನೀವು ಈಗಾಗಲೇ ಥೈರಾಯ್ಡ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಬಹುದು. ಯಾಕೆಂದರೆ ಔಷಧಿಗಳ ಜೊತೆಗೆ ಸರಿಯಾದ ಆಹಾರ ಮತ್ತು ಅಗತ್ಯ ಪೌಷ್ಟಿಕಾಂಶಗಳನ್ನು ದೇಹಕ್ಕೆ ನೀಡಿದಾಗ ಮಾತ್ರ ನಿಜವಾದ ಆರೋಗ್ಯಕರ ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಥೈರಾಯ್ಡ್ ಸಮಸ್ಯೆ ಅಂದರೆ ಕೇವಲ ಒಂದು ಮಾತ್ರೆ ತೆಗೆದುಕೊಂಡು ಮರೆತು ಬಿಡುವ ವಿಷಯ ಅಲ್ಲ. ಅದು ನಮ್ಮ ದೇಹದೊಳಗೆ ಏನೋ ತಪ್ಪಾಗಿದೆ ಅನ್ನೋ ಒಂದು ಸಂಕೇತ. ನಿಮ್ಮ ದೇಹ ನಿಮಗೆ ಸಹಾಯ ಕೇಳುತ್ತಿದೆ ಅನ್ನೋ ಸಂದೇಶ. ಸರಿಯಾದ ಆಹಾರ, ಸರಿಯಾದ ಪೌಷ್ಟಿಕಾಂಶ, ಸರಿಯಾದ ಜೀವನ ಶೈಲಿ ಇವೆಲ್ಲ ಸೇರಿ ಮಾತ್ರ ನಿಜವಾದ ಆರೋಗ್ಯ ಕೊಡುತ್ತದೆ. ಇಂದು ನೀವು ತಿಳಿದುಕೊಂಡ ಈ ಮಾಹಿತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಮತ್ತು ನಿಮ್ಮ ಮನೆಯಲ್ಲಿರುವ ಯಾರಿಗಾದರೂ ಸಹ ಸಹಾಯವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಆರೋಗ್ಯದ ಬಗ್ಗೆ ಇನ್ನಷ್ಟು ನಿಜವಾದ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.